ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ತಿರುಪತಿ ಹಾಗೂ ಮಂತ್ರಾಲಯ ಹೋಗುವಂತಹ ಪ್ರವಾಸಿಗರಿಗಾಗಿರ್ಬೋದು, ಭಕ್ತಾದಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ನೂತನವಾದ ರೀತಿಯಲ್ಲಿ ಏನು ತೀರ್ಥಹಳ್ಳಿ ಆಗಿರ್ಬೋದು, ಶೃಂಗೇರಿ ಕ್ಷೇತ್ರ, ಶೃಂಗೇರಿ ಕೊಪ್ಪ, ಎನ್ಆರ್ಪುರ ಆಗಿರ್ಬೋದು, ತೀರ್ಥಹಳ್ಳಿಯ ಸುತ್ತಮುತ್ತಲಿನ ಭಾಗದಿಂದ ಹೋಗುವವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿರುವಂತದ್ದು ಅನ್ನಪೂರ್ಣೇಶ್ವರಿ ಟೂರ್ಸ್ ಮತ್ತು ಟ್ರಾವೆಲ್ ಸಂಸ್ಥೆ. ಆ ಒಂದು ಅನ್ನಪೂರ್ಣೇಶ್ವರಿ ಟೂರ್ಸ್ ಮತ್ತು ಟ್ರಾವೆಲ್ ಸಂಸ್ಥೆಯಿಂದ ಯಾವ ರೀತಿಯಾದ ಫೆಸಿಲಿಟಿಗಳಿದೆ, ತಿರುಪತಿ ಹಾಗೂ ಮಂತ್ರಾಲಯ ಹೋಗಲು ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡೋದು ನಮ್ಮ ಜೊತೆ ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ದಿನಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ದಿನಕರ್ ಶೆಟ್ಟಿ ಅವರೇ, ಮೊದಲನೇದಾಗಿ ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಪ್ರಾರಂಭ ಮಾಡಿದ ಪ್ರಮುಖ ಉದ್ದೇಶ ಏನು? ನಾವು ಸಾರ್ವಜನಿಕವಾಗಿ ಅವಾಗಿಂದಲೂ ನಾವು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದವರು. ಸುಮಾರು ಒಂದು 35 ವರ್ಷ. ನಂದು ಆಲ್ರೆಡಿ ಡ್ರೈವಿಂಗ್ ಲೈಸೆನ್ಸ್ ಆಗಿನೇ 90 ಡ್ರೈವಿಂಗ್ ಲೈಸೆನ್ಸ್ ಆಗಿದೆ. ಅವಾಗಿಂದಲೂ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ 36 ವರ್ಷ ಆಯ್ತು. ಅವಾಗಿಂದಲೂ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ಕಂಟಿನ್ಯೂ ಮಾಡ್ತಾ 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 ಸ್ವಲ್ಪ ವೆಹಿಕಲ್ ಡಿಪಾರ್ಟ್ಮೆಂಟ್ ಒಂಚೂರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಸಣ್ಣ ಗಾಡಿಯಿಂದ ದೊಡ್ಡ ಗಾಡಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೆ. ಇನ್ನು ಮುಂದೆ ಏನೇನು ನೋಡ್ಬೇಕು. ಅಂದ್ರೆ ಈಗ ನೀವೀಗ ತಿರುಪತಿ ಹಾಗೂ ಮಂತ್ರಾಲಯ ಹೋಗಲು ಈಗ ಒಂದು ಪ್ಯಾಕೇಜ್ ರೂಪದಲ್ಲಿ ಇದು ಮಾಡಿದ್ದೀರಾ. ನೀವು ತಿರುಪತಿ ಹಾಗೂ ಮಂತ್ರಾಲಯವನ್ನೇ ಆಯ್ಕೆ ಮಾಡ್ಕೊಳ್ಳೋದು ಕಾರಣ? ಜನಗಳು ಸ್ವಲ್ಪ ಭಕ್ತಾದಿಗಳು ಜಾಸ್ತಿ ಹೋಗೋದು ತಿರುಪತಿ ಮಂತ್ರಾಲಯ ಜಾಸ್ತಿ. ತುಂಬಾ ಎಲ್ಲಿ ನಮ್ಮ ಈ ಕಡೆ ಭಾಗದಲ್ಲಂತೂ ತುಂಬಾ ಜನ ತಿರುಪತಿ ಜಾಸ್ತಿ ಇದ್ದಾರೆ ಈ ಕಡೆ ಎಲ್ಲ. ಮತ್ತೆ ಮಂತ್ರಾಲಯ ಭಕ್ತರು ಇದ್ದಾರೆ, ಗುರುಗಳ ಭಕ್ತರು ಇದ್ದಾರೆ. ಇಲ್ಲಿ ಗರ್ತಿಕೆರೆ ರಾಘವೇಂದ್ರ ಸ್ವಾಮಿ ಮಠ ಇದೆ. ಹಾಗಾಗಿ ನಮ್ಗೆ ಗರ್ತಿಕೆರೆ ರಾಘವೇಂದ್ರ ಸ್ವಾಮಿ ಮಠದಿಂದ ಆ ಕಡೆ ರೂಟ್ ಭಾಗದಿಂದ ಹೌದು ಮಂತ್ರಾಲಯ, ಹುಂಚ, ಕೋಣಂದೂರು, ತೀರ್ಥಹಳ್ಳಿ ಭಾಗ, ಆಮೇಲೆ ಡೈರೆಕ್ಟ್ ಶಿವಮೊಗ್ಗ ಕೋಟೆ ಒಂದ್ ಗಾಡಿ, ಮತ್ತೊಂದು ಗಾಡಿ ಶೃಂಗೇರಿಯಿಂದ ಹರಿಹರಪುರ ಮತ್ತೆ ಕೊಪ್ಪ, ಎನ್ಆರ್ಪುರ ರೂಟಲ್ಲಿ ಒಂದು ಗಾಡಿ ಬಿಟ್ಟಿದ್ದೀವಿ. ಅಂದ್ರೆ ಈಗ ಒಂದೊಂದೇ ತಗೊಳ್ಳೋದಾದ್ರೆ ಆ ತಿರುಪತಿಗೆ ಹೋಗುವಂತದ್ದು ಆ ಶೃಂಗೇರಿ ಭಾಗದಿಂದ ತಗೊಳ್ಳೋದಾದ್ರೆ ಫಸ್ಟ್ ನಾನು ತಗೊಳ್ತೀನಿ. ಶೃಂಗೇರಿ ಭಾಗದಿಂದ ಹೋಗುವಂತವರಿಗೆ, ತಿರುಪತಿ ಹೋಗುವವರಿಗೆ ಇರುವಂತಹ ಫೆಸಿಲಿಟಿಗಳೇನು? ನಿಮ್ಮ ಒಂದು ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಂದ ಇರುವ ಪ್ಯಾಕೇಜ್ ಏನು ಮತ್ತೆ ಯಾವ ರೀತಿಯ ಫೆಸಿಲಿಟಿಗಳಿದಾವೆ? ಸರ್, ಈಗ ಏನಂದ್ರೆ ನಮ್ಗೆ ಆ ಕಡೆ ನಾವು ಮುಂಚೆ ಬರೀ ಟೂರಿಸ್ಟ್ ಗಾಡಿನೇ ನಾವು ಟೂರಿಸ್ಟ್ ಇದು ಮಾಡ್ತಾ ಇದ್ವಿ. ಮಾಡ್ತಿರ್ಬೇಕಾದ್ರೆ ನಮ್ಗೆ ಶೃಂಗೇರಿ ಕಡೆಯಿಂದ ತುಂಬಾ ತಿರುಪತಿ ಈ ಕಡೆಗೆಲ್ಲ ಬರ್ತಾ ಇತ್ತು. ಬರ್ಬೇಕಾದ್ರೆ ನಾವೇನ್ ಮಾಡಿದ್ವಿ, ಆ ಕಡೆ ಪ್ಯಾಕೇಜ್ ಬಿಟ್ರೆ ಅನುಕೂಲ ಆಗುತ್ತೆ, ಒಂದು ಪ್ಯಾಕೇಜ್ ಬಿಟ್ಟು ನೋಡೋಣ, ಹೊಸ ಗಾಡಿ ಪ್ಯಾಕೇಜ್ ಬಿಟ್ಟು ನೋಡೋಣ ಅಂತ ಹೇಳಿ ಪ್ಯಾಕೇಜ್ ಬಿಟ್ವಿ. ನೋಡೋಣ ಅಂತ ಆಮೇಲೆ ಪ್ಯಾಕೇಜ್ ಅಲ್ಲಿ ಇಂಪ್ರೂವ್ ಆಯ್ತು. ನಾವ್ ಹೇಗ್ ಮಾಡೋದು, ಬರೀ ಪಿಕಪ್ ಒಂದೇ ಅಲ್ಲ, ಅವರಿಗೆ ಸಫಿಶಿಯಂಟ್ ಹೋಗಿ ಬರ್ಬೇಕು. ಹೋಗಿ ಬಂದು ನಾಳೆ 4 ಜನಿಗೆ ಹೇಳ್ಬೇಕು, ಇಲ್ಲ ಅನ್ನಪೂರ್ಣೇಶ್ವರಿ ಇಲ್ಲಿ ಚೆನ್ನಾಗಿದೆ ಹೋಗಿ ಅಂತ 4 ಜನಿಗೆ ಹೇಳಿದ್ರೆ ನಮ್ಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹೋಗಿ ಬಂದವರಿಗೆ ಒಳ್ಳೆ ನಮ್ಗೂ ಒಂದು ನೇಮ್ ಬರುತ್ತೆ. ಆದ್ರೆ ಶೃಂಗೇರಿ ಭಾಗದಿಂದ ತಿರುಪತಿ ಹೋಗುವವರಂತರಿಗೆ ಇರುವಂತಹ ಪ್ಯಾಕೇಜ್ ಯಾವ ರೀತಿ ಆಗಿದೆ? ಈಗ ನಾವು ಇಲ್ಲಿಂದ ಡೈರೆಕ್ಟ್ ಶೃಂಗೇರಿಯಿಂದ ಹೊರಡ್ತೀವಿ. ಹೊರಟು ಸೀದಾ ನಾವು ಇದಕ್ಕೆ ತಿರುಪತಿಗೆ ಹೋದಾಗ ರೂಮ್ ಫೆಸಿಲಿಟಿ ಇದೆ. 3 ಮೆಂಬರ್ಸ್ ರೂಮಿನ ವ್ಯವಸ್ಥೆ ಇದೆ. ಆಮೇಲೆ ಅವರಿಗೆ ಫುಡ್, ಕ್ವಾಲಿಟಿ ಫುಡ್, ದರ್ಶನ ಇಂಪಾರ್ಟೆಂಟ್ ಇರೋದು ದರ್ಶನ, ದೇವ್ರ ದರ್ಶನ 3 ಅವರ್ 3 ಅವರ್ಸ್ ಅಲ್ಲಿ 3 ಅವರ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ ದರ್ಶನ ಮಾಡಿಸ್ತೀವಿ. ನಮ್ಮಲ್ಲಿ ಗೈಡ್ ಇದ್ದಾರೆ ಎಲ್ಲಿ ತಿರುಪತಿ. ನಾವ್ ಇಲ್ಲಿಂದ ಬರೀ ಪ್ಯಾಕಪ್ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿ ಹೋಗಿ ರೆಡಿ ಗಾಡಿ ಹತ್ರ ಬಂದು ರೂಮ್ ಎಲ್ಲ ವ್ಯವಸ್ಥೆ ಇರುತ್ತೆ ನಮ್ಮ ಕಡೆಯಿಂದ. ಮಂತ್ರಾಲಯದಲ್ಲೂ ಅಷ್ಟೇ. ತಿರುಪತಿಲಿ ಏನಂದ್ರೆ ಕಾಳಹಸ್ತಿ ಎಲ್ಲ ಅಲ್ಲೆಲ್ಲ ಸರೌಂಡಿಂಗ್ ಎಲ್ಲ ತೋರಿಸ್ಕೊಂಡು ಊಟ, ಕಾಫಿ, ತಿಂಡಿ, ರೂಮ್ ಇಷ್ಟು ವ್ಯವಸ್ಥೆ ನಮ್ದಿರುತ್ತೆ ವಿತ್ ಗೈಡ್. ಇಷ್ಟು ಫೆಸಿಲಿಟಿನೂ ಇದೆ, ಎಲ್ಲ ಫೆಸಿಲಿಟಿ. ಅದೇ ರೀತಿಯಲ್ಲಿ ಈಗ ಏನು ತೀರ್ಥಹಳ್ಳಿ, ಹುಂಚ ಏನು ಈ ಭಾಗದಿಂದ ತಿರುಪತಿ ಹೋಗುವಂತರಿಗೆ ಯಾವ ರೂಟ್ ಮೂಲಕ ಹೋಗುತ್ತೆ ಮತ್ತೆ ಪ್ಯಾಕೇಜ್ ವ್ಯವಸ್ಥೆ ಯಾವ ರೀತಿ ಇದೆ? ಸೇಮ್ ಎರಡು, ಏನ್ ವ್ಯತ್ಯಾಸ ಏನಿಲ್ಲ. ಅಲ್ಲೂ ರೂಮಿನ ವ್ಯವಸ್ಥೆ ಇದೆ ತಿರುಪತಿಲಿ. ಇಲ್ಲಿಂದ ಊಟ, ಕಾಫಿ, ತಿಂಡಿ ಎಲ್ಲ ಹೋಟೆಲ್. ಮತ್ತೆ ನಾವು ಇಲ್ಲಿ ಅಡಿಗೆಯನ್ನ ಕರ್ಕೊಂಡು ಹೋಗೋದು ಸಿಸ್ಟಮ್ ಎಲ್ಲ ಇಟ್ಕೊಂಡಿದ್ದೀವಿ. ಎಲ್ಲ ಹೋಟೆಲ್, ಹೈಫೈ ಹೋಟೆಲ್ ಎಲ್ಲ ನಿಲ್ಲಿಸ್ತೀವಿ. ಮತ್ತೆ ರೀಸನಬಲ್ ರೇಟ್ ಸರ್. ಏನಂದ್ರೆ 6,499 ರೂಪಾಯಿ ಅಂದ್ರೆ ಎಷ್ಟು ಚೀಪ್ ಅಂದ್ರೆ ನಮ್ಗೆ ಬರೀ ವೆಹಿಕಲ್ ಡೀಸೆಲ್ಗೂ ನಮ್ಗೆ ಏನ್ ಭಾರಿ ಏನು ಉಳಿಯುತ್ತೆ ಅನ್ನೋದೇನಿಲ್ಲ, ಬಟ್ ನೇಮ್ ಬರಬೇಕು. ಅಂದ್ರೆ ತಿರುಪತಿಗೆ ಹೋಗುವಂತವ್ರಿಗೆ ಎಷ್ಟು ದಿನಗಳ ಕಾಲ ಈ ಒಂದು ಪ್ರವಾಸ ಇರುತ್ತೆ? 3 ದಿನ 3 ಡೇಸಿಗೆ 6,999. ಹೌದು ಸರ್. ಅಂದ್ರೆ ಅದು ಕೊಪ್ಪದಿಂದ ಶೃಂಗೇರಿ ಭಾಗದಿಂದ ಹೋಗೋದು ಅಲ್ಲಿಂದ 500 ರೂಪಾಯಿ ಜಾಸ್ತಿ. ಶೃಂಗೇರಿ
NR ಪುರ ಆ ಕಡೆ ಕೊಪ್ಪ ಇದೆಯಲ್ಲ, ಆ ರೂಟಲ್ಲಿ 500 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ಓಕೆ. ಈ ಕಡೆಗೆ 2999 ಇಲ್ಲಿಂದ ಗರ್ತಿಕೆರೆಯಿಂದ ತೀರ್ಥಹಳ್ಳಿ ಇದಕ್ಕೆ ಮಂತ್ರಾಲಯಕ್ಕೆ. ತಿರುಪತಿಗಾದ್ರೆ ಇಲ್ಲಿಂದ 6:30 ಅಲ್ಲಿಗೂ 6:30 ಸೇಮ್. ಹಾಗೆ ಮಂತ್ರಾಲಯ ಹೋಗುವವರಿಗೆ ಯಾವ ರೀತಿ ಅದು ಎರಡು ಭಾಗದಲ್ಲಿ ತಗೊಂಡ್ರೆ ಯಾವ ರೀತಿಯಾದ ಫೆಸಿಲಿಟಿಗಳು ಮತ್ತೆ ಪ್ಯಾಕೇಜ್ ವ್ಯವಸ್ಥೆ ಕೂಡ ಯಾವ ರೀತಿ? ಸರ್ ನಾವಿಲ್ಲಿಂದ ಸಂಜೆ ಈಗ ಕೊಪ್ಪದಿಂದ 8 ಗಂಟೆಗೆ ಬಿಡ್ತೀವಿ. ಶೃಂಗೇರಿಯಿಂದ 7 ಗಂಟೆಗೆ ಬಿಡ್ತೀವಿ. ಸೇಮ್ ಅದೇ ಯಲ್ಲಾಪುರದ ಮೇಲೆ ಸೀದಾ ನಾವು ಚಿತ್ರದುರ್ಗ ಹೋಗ್ತೀವಿ. ಅಲ್ಲಿಂದ ಸೀದಾ ಬಳ್ಳಾರಿಗೆ ಹೋಗ್ತೀವಿ. ಬಳ್ಳಾರಿಯಿಂದ ಡೈರೆಕ್ಟ್ ಮಂತ್ರಾಲಯ. ಮತ್ತೆ ವಾಶ್ರೂಮಿಗೆ ಹೋಗೋರು ನಮ್ದು ಅಲ್ಲೆಲ್ಲ ಸ್ಟಾಪ್ ಇದೆ ಲೇಡೀಸಿಗೆ. ನಾವು ಅಲ್ಲಿ ಸ್ಟಾಪ್ ಒಂದೊಂದು ಅವರಿಗೆ ಸ್ಟಾಪ್ ಕೊಡ್ತೀವಿ ನಾವು. ಎಲ್ಲ ವಾಶ್ರೂಮಿಗೆಲ್ಲ ಹೋಗೋರು ಇರ್ತಾರೆ. ಅಲ್ಲಿಂದ ಸೀದಾ ನಾವು ಎಕ್ಸಾಕ್ಟ್ ಮಂತ್ರಾಲಯ 5 ಗಂಟೆ ರೀಚ್ ಆಗ್ಬೇಕು. ಸೀದಾ ರೂಮ್ ಹತ್ರ ಹೋಗ್ಬಿಡ್ತೀವಿ. ರೂಮ್ ಹತ್ರ ಹೋಗಿ ಎಲ್ಲ ತಗೊಂಡೋಗಿ ಎಲ್ಲರೂ ಅಲ್ಲಿ ಬಂದು ಸೀದಾ ರೂಮಿಗೆ ಹೋಗ್ಬಿಡ್ತಾರೆ. ಎಲ್ಲ ರೂಮಿಗೆ ಕಳಿಸ್ಬಿಡ್ತೀವಿ. ನಮ್ದೇ ಆ ಕಡೆ ಅಟ್ಯಾಚ್ ಇದೆ. ಸೀದಾ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಕೂಡಲೇ ನಾವು ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ನಮ್ಮ ಕಡೆ ಗೈಡ್ ಇದ್ದಾರೆ. ಸೀದಾ ದೇವಸ್ಥಾನ ಕರ್ಕೊಂಡು ಹೌದೌದು ದರ್ಶನ ಮಾಡಿಸಿ ಹೊರಗಡೆ ಕರ್ಕೊಂಡು ಬಂದು ಅನ್ಲಿಮಿಟ್ ಟಿಫನ್ ಮಾಡಿಸಿ ಮತ್ತೆ ದರ್ಶನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಇದು ಅಕ್ಷತೆ ಕಾಳೆಲ್ಲ ಕೊಡಿಸಿ ಗುರುಗಳನ್ನು ಮೀಟ್ ಮಾಡಿಸಿ ಅಲ್ಲಿಂದ ಏನಾದ್ರು ಪರ್ಚೇಸಿಂಗ್ ಪ್ರಸಾದ ತಗೊಂಡ್ರೆ ಇದ್ರು ತಗೊಂಡು ಅಲ್ಲಿ ಊಟ ಇದೆ ಮಧ್ಯಾಹ್ನ ಬೇಗ ಕೊಡ್ತಾರೆ. 11:30 ಸ್ಟಾರ್ಟ್, 12 ಗಂಟೆಗೆ ಊಟ ಕೊಡ್ತಾರೆ. ಊಟ ಆದ್ಮೇಲೆ ಸೀದಾ ತಗೊಬಂದು ರೂಮಿಗೆ ಬಿಡ್ತೀವಿ. ಯಾಕೆಂದ್ರೆ ಬಿಸಿಲು 12, 1 ಗಂಟೆ 2 ಗಂಟೆ ತನಕ ಬಿಸಿಲು ಭಾರಿ ಇದೆ. 2 ಗಂಟೆ ತನಕ ರೆಸ್ಟ್ ರೂಮಲ್ಲೇ ಬಿಡ್ತೀವಿ. 2 ಗಂಟೆ ನಂತರ ಸೀದಾ ನಾವೇನ್ ಮಾಡ್ಬಿಡ್ತೀವಿ, ಪಂಚಮುಖಿ ಆಂಜನೇಯ ದೇವಸ್ಥಾನ ಬಿಚ್ಚಾಲೆಗೆ ಗಾಡಿ ಬಂದು ನಿಲ್ಲುತ್ತೆ ರೂಮ್ ಹತ್ರ. ಅಲ್ಲಿಂದ ಸೀದಾ ನಾವು ಅವ್ರನ್ನ ಕರ್ಕೊಂಡು ಸೀದಾ ಅಲ್ಲಿ ಬಿಚ್ಚಾಲೆ ಆಂಜನೇಯ ಟೆಂಪಲ್ ಎಲ್ಲ ತೋರ್ಸ್ಕೊಂಡು ಬಂದು 5 ಗಂಟೆಗೆ ರೂಮಿಗೆ ಬಿಡ್ತೀವಿ. ರೂಮಿಗೆ ಬಿಟ್ಟ ತಕ್ಷಣ ಟೀ ಕಾಫಿ ರೂಮಿಗೆ ಬಂದ್ಬಿಡುತ್ತೆ. ಟೀ ಕಾಫಿ ಕುಡ್ಕೊಂಡು ಮತ್ತೆ ಸೀದಾ ರಾಯರ ಉತ್ಸವ ಇರುತ್ತೆ ಒಳಗಡೆ ಸಂಜೆ 6 ಗಂಟೆ. ರಾಯರ ಉತ್ಸವಕ್ಕೆ ಕರ್ಕೊಂಡೋಗಿ ಬಿಡ್ತೀವಿ. ಒಂದು 8 ಗಂಟೆ ತನಕ ಅಲ್ಲೇ ಇರ್ಬೋದು. 8 ಗಂಟೆ ನಂತರ ಹೋಟೆಲ್ ಆಪೋಸಿಟ್ ಅಲ್ಲೇ ಹೋಟೆಲ್ ಇದೆ, ಅಲ್ಲಿ ಊಟ ಮಾಡೋದು. ಇಲ್ಲ ದೇವಸ್ಥಾನದಲ್ಲಿ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಸಂಜೆ 9 ಗಂಟೆಗೆ ನಾವು ರಿಟರ್ನ್ ವಾಪಸ್ ಬಿಡ್ತೀವಿ ಮಂತ್ರಾಲಯದಿಂದ. ತಿರುಪತಿಯಿಂದ ಯಾವ ರೀತಿ ಆಗಿರುತ್ತೆ ಸರ್? ತಿರುಪತಿ ಇದೇ ತರ ಸೇಮ್. ಏನಂದ್ರೆ ನಾವು ಹೋಗಿ ರೀಚ್ ಆಗ್ತೀವಿ 3 ಗಂಟೆ ರಾತ್ರಿ ರೀಚ್ ಆಗ್ತೀವಿ. ಆಮೇಲೆ ಕೂಡಲೇ ಅವ್ರನ್ನ ಕರ್ಕೊಂಡು ನಾವು ಟಿಕೆಟ್ ತೆಗ್ಸಕ್ಕೆ ಕರ್ಕೊಂಡು ಹೋಗ್ತೀವಿ. ಟಿಕೆಟ್ ನಮ್ಮ ಕಡೆ ಗೈಡ್ ಇರ್ತಾರೆ, ಹೋಗಿ ಟಿಕೆಟ್ ಎಲ್ಲ ತೆಗಿಸ್ತಾರೆ. ಟಿಕೆಟ್ ಎಲ್ಲ ತೆಗಿಸಿ ಕರ್ಕೊಂಡ್ಬಂದು ಅಲ್ಲಿ ಟೈಮಿಂಗ್ಸ್ ಕೊಡ್ತಾರೆ. ನಾವು ಆ ಟೈಮಿಗೆ ಕರೆಕ್ಟಾಗಿ ದರ್ಶನಕ್ಕೆ ಹೋದ್ರೆ ಸರಿ. ನಾವೇನ್ ಮಾಡ್ತೀವಿ, ನಮ್ಗೀಗ ಅಕಸ್ಮಾತ್ ಇಲ್ಲಾದ್ರು ನಾಳೆ ಕೊಟ್ಬಿಟ್ರು, ಒಂದಿನ ಲೇಟ್ ಆಗಿ ಕೊಟ್ರು ದರ್ಶನ, ನಾವ್ ಹೇಳ್ತೀವಿ ಆವಾಗ ದಿನ ಬಂದ ದಿನ ನಾವು ಸರೌಂಡಿಂಗ್ ಏನ್ ಪ್ಲೇಸಸ್ ಇದಾವೋ ಅದನ್ನ ಕವರ್ ಮಾಡ್ತೀವಿ. ಕವರ್ ಮಾಡಿ ಅವತ್ತು ಹಾಲ್ಟ್ ಮಾಡ್ತೀವಿ. ಆಮೇಲೆ ಅಲ್ಲಿಂದ ಮಾರನೇ ದಿನ ಏನ್ ಮಾಡ್ತೀವಿ, ಆ ಟೈಮ್ ಕೊಟ್ಟಿರ್ತಾರಲ್ಲ ಆ ಟೈಮ್ ನಾವು ಎಕ್ಸಾಕ್ಟ್ ದರ್ಶನಕ್ಕೆ ಹೋಗ್ತೀವಿ. ಅವಾಗ ನಾವು ಏನ್ ಮಾಡ್ತೀವಿ, ನಮ್ಮ ಕಡೆ ಗೈಡ್ ಇದ್ದವರು ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಬರ್ತೀವಿ. ಸರ್, ಈಗ ಹಲವಾರು ಟೂರಿಸ್ಟ್ ಸಂಸ್ಥೆಗಳಿದಾವೆ, ಬೇರೆ ಬೇರೆ ವೆಹಿಕಲ್ಗಳು ಇರುವಂತದ್ದು. ಬೇರೆ ಎಲ್ಲಾ ಟೂರಿಸ್ಟ್ ಅಥವಾ ಟೂರಿಸಂ ಏನ್ ವೆಹಿಕಲ್ ಪ್ಯಾಕೇಜ್ಗಳಿಗಿಂತ ನಿಮ್ಮ ಒಂದು ಸಂಸ್ಥೆ ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇರುವ ಒಂದು ಫೆಸಿಲಿಟಿ ವೈಸ್ ನೋಡಿದ್ರೆ ಏನ್ ಡಿಫ್ರೆನ್ಸ್ ಗಳು ಕಂಡುಬರುತ್ತೆ? ಸರ್, ನಮ್ಗೆ ವೆಹಿಕಲ್ ಅಲ್ಲಿ ಫಸ್ಟ್ ಆಫ್ ಆಲ್ ಸರ್ ಎಲ್ಲಾ ತರ ವೆಹಿಕಲ್ ತರ ಅಲ್ಲ. ನಮ್ದಿದ್ದು ಬಲೂನ್ ಗಾಡಿ, ಜಂಪ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಗಾಡಿ ಜಂಪ್ ಆಗೋದಿಲ್ಲ. ಒಂದು ಎರಡನೇದು, ಪ್ರತಿಯೊಬ್ರು ಕಸ್ಟಮರ್ಗೆ ಸೀಟ್ ಬೆಲ್ಟ್ ವ್ಯವಸ್ಥೆ ಮಾಡ್ತೀವಿ. ಯಾರು ನೈಟ್ ಜರ್ನಿ ಅಲ್ವಾ, ಹಾಗಾಗಿ ಮತ್ತೆ ಎಲ್ಲ ಗಾಡಿಗೂ ಡಬಲ್ ಡ್ರೈವರ್ ವ್ಯವಸ್ಥೆ ಮಾಡಿದ್ದೀವಿ. ಕಂಫರ್ಟ್ ಗಾಡಿ ನೋಡಿದ್ರೆ ಸರ್ ಫುಲ್ ಕಂಫರ್ಟ್ ಇದೆ. ಸೀಟು ಏನು ತೊಂದರೆ ಆಗಿಲ್ಲ, ಒಳ್ಳೆ ರೀತಿಯಲ್ಲಿ ಹೋಗಿ ಬರ್ಬೋದು. ಅದೇ ರೀತಿಯಲ್ಲಿ ಆ ತಿಂಗಳಿಗೆ ಎಷ್ಟು ಬಾರಿ ನೀವು ತಿರುಪತಿ, ಹಾಗೂ ಈಗ ಗೊತ್ತಾಗಲ್ಲ ಕೆಲವರಿಗೆ ಯಾವ ಟೈಮ್ ಹೋಗುತ್ತೆ ಏನು ಅಂತೆಲ್ಲ ಗೊಂದಲಗಳಿರ್ತವೆ. ಆ ಬುಕ್ಕಿಂಗ್ ವ್ಯವಸ್ಥೆ ಅಂತ ಬಂದಾಗ ಯಾವ ರೀತಿ ಆಗಿರುತ್ತೆ? ಸರ್, ನಮ್ದು ಬುಕ್ಕಿಂಗ್ ಅಂದ್ರೆ ಆಲ್ರೆಡಿ ನಮ್ದು ಆನ್ಲೈನ್ ಅಲ್ಲಿ ಟೂರಿಸ್ಟ್ ಬುಕ್ಕಿಂಗ್ ಇದೆ. ಆದ್ರೆ ಈ ಪ್ಯಾಕೇಜ್ ಇನ್ನೂ ಆನ್ಲೈನ್ ಬಿಟ್ಟಿಲ್ಲ ನಾನು. ಡೈರೆಕ್ಟ್ ಬುಕ್ಕಿಂಗ್ ಆಫೀಸಿಗೆ ಬರ್ತಾರೆ, ಡೈರೆಕ್ಟ್ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಬುಕ್ಕಿಂಗ್ ಆಗ್ತಾ ಇದೆ. ಅದಕ್ಕೆ ಆ ತರ ಬುಕ್ಕಿಂಗ್ ಮಾಡ್ತಾರೆ, ಮತ್ತೇನು ಬೇರೆ ಏನು ಆಪ್ಷನ್ ಇಲ್ಲ. ಅಂದ್ರೆ ಈಗ ನೀವು ಒಂದು ತಿಂಗಳಿಗೆ ಅಂದಾಜು ಎಷ್ಟು ಬಾರಿ ನೀವು ತಿರುಪತಿಗೆ ಹಾಗೂ ಮಂತ್ರಾಲಯಗಳಿಗೆ ವಿಸಿಟ್ ಮಾಡಿ? ನಾವು ವಾರಕ್ಕೊಂದು ಟ್ರಿಪ್ ಫಿಕ್ಸ್. ಮಂತ್ರಾಲಯ ವಾರಕ್ಕೊಂದು, ತಿರುಪತಿ ಮಂತ್ ಒಂದ್ಸರಿ. ಅಂದ್ರೆ ಈಗ ನಿಮ್ಮ ಬಳಿಗೆ ಆಲ್ರೆಡಿ ಎಲ್ಲೋ ಶೃಂಗೇರಿ ಭಾಗದಿಂದ ತೀರ್ಥಹಳ್ಳಿ ಎಲ್ಲರೂ ಕೂಡ ಹೋಗಿ ಬಂದಿರ್ತಾರೆ. ಹೋಗಿ ಬಂದಂತವ್ರ ಈಗ ಪ್ರವಾಸಕ್ಕೆ ಹೋಗಿರ್ತ ಭಕ್ತರು ಅವ್ರ ಒಂದು ಒಪಿನಿಯನ್ ಯಾವ ರೀತಿ ಇದೆ ನಿಮ್ಮದು ಟೂರ್ಸ್ ಅಂಡ್ ಟ್ರಾವೆಲ್ಸ್? ಸರ್, ನಿಮ್ಮಲ್ಲೇ ಇದ್ದಾರೆ. ಇಲ್ಲಿ ಕೊಪ್ಪದಲ್ಲಿ ಕೇಳಿ, ಶೃಂಗೇರಿ ಭಾಗದಲ್ಲಿ ಕೇಳಿ, ನಾನು ಅಡ್ರೆಸ್ ಕೊಡ್ತೀನಿ, ಹೋಗಿ ಕೇಳಿ ನೋಡಿ. ಅವ್ರ ಒಪಿನಿಯನ್ ಬಸ್ಸಲ್ಲೇ ಹೇಳ್ಬಿಡ್ತಾರೆ.
ಓಕೆ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಬಸ್ಸಲ್ಲಿ. ಅವ್ರು ನಿಮ್ದು ಏನಿದೆ, ಏನ್ ಪ್ರಾಬ್ಲಮ್ ಇದೆ, ಡ್ರೈವರ್ ಕಂಡಕ್ಟರ್ ಪ್ರಾಬ್ಲಮ್ ಇದೆಯಾ, ಅಥವಾ ಏನ್ ಸರಿ ಮಾಡ್ಕೊಬೇಕು, ನಾವು ಹೊಸದಾಗಿ ಬಿಟ್ಟಿರೋದ್ರಿಂದ ಏನ್ ಸರಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ನಾವು ವಿವರಣೆ ಕೇಳಿದೀವಿ. ಎಲ್ಲ ಓಕೆ ಅಂದ್ರೆ ಮತ್ತೆ ನಾವು ಪ್ರತಿ ವಾರ ಈಗ ಆಲ್ರೆಡಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ತಿಂಗಳು ತಿರುಪತಿ 2 ಪ್ಯಾಕೇಜ್ ಇದೆ. ಈಗ ಈ ತಿಂಗಳಲ್ಲಿ ಮಂತ್ರಾಲಯಕ್ಕೂ 3 ಇದೆ. ಈ ತಿಂಗಳಲ್ಲಿ 3 ಇದೆ. ಅಂದ್ರೆ ಈಗ ನೀವು ಬುಕ್ಕಿಂಗ್ ಇದ್ದಾಗ, ಈಗ ಬುಕ್ಕಿಂಗ್ ಅಂತ ಬಂದಾಗ ಎಷ್ಟು ದಿನಗಳ ಟೈಮ್ ಅನ್ನು ಕೊಡ್ತೀರಾ ಬುಕ್ಕಿಂಗ್ ಮಾಡ್ಕೊಳಕ್ಕೆ? ಸರ್ ಏನಿಲ್ಲ, ಅವರಿಗೆ ಕೆಲವರು ಏನ್ ಮಾಡ್ತಾರೆ, ಈ ಸ್ವಲ್ಪ ಪ್ರಾಬ್ಲಮ್ ಆಗ್ತಾರೆ ಲೇಡೀಸಿಗೆ. ಪ್ರಾಬ್ಲಮ್ ಆದಾಗ ಲಾಸ್ಟ್ ಟೈಮಿಗೆ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಡೇಟಿಗೆ ಹಾಕಂತ. ನಾವು ಏನ್ ಮಾಡ್ತೀವಿ, 2 ಸೀಟು 3 ಸೀಟ್ ಹಂಗೆ ಪೆಂಡಿಂಗ್ ಇರೋದನ್ನ ಇದಕ್ಕೆ ರೊಟೇಷನ್ ಹಾಕಂತ ಇರ್ತೀವಿ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಕೆಲವು ಟೈಮು ಸೀಟ್ ಖಾಲಿ ಇರೋದು ಇರುತ್ತೆ, 6, 7 ಸೀಟು 8 ಸೀಟ್ ಖಾಲಿನೂ ಇರುತ್ತೆ. ಬಟ್ ನಾವು ನೆಡ್ಸ್ಕೊಂಡು ಹೋಗ್ತೇವೆ, ಯಾಕಂದ್ರೆ ಕಸ್ಟಮರ್ ಬಿಡಕ್ ಬರಲ್ಲ. ಈಗ ಅವ್ರು ರೆಡಿ ಆಗಿರಿ ಅಂತ ಶೃಂಗೇರಿಲಿ ಈಗ ಆಲ್ರೆಡಿ ನಾಡ್ದು 17ಕ್ಕೆ ಹೊರಡ್ಬೇಕು. ನಮ್ಗಿರೋ ಸೀಟ್ ಶೃಂಗೇರಿಲಿ 9 ಸೀಟ್ ಇದೆ. ಅವರು ತೀರ್ಥಹಳ್ಳಿ ಬರೋಕ್ಕೂ ರೆಡಿ ಇದ್ದಾರೆ. ತೀರ್ಥಹಳ್ಳಿ ಬಂದ್ರೆ 500 ರೂಪಾಯಿ ಕಡಿಮೆ ಆಗುತ್ತೆ ಮಂತ್ರಾಲಯಕ್ಕೆ. ಅಲ್ಲಿ 500 ರೂಪಾಯಿ ಜಾಸ್ತಿ, 3,500 ಮಾಡಿದೀವಿ ಶೃಂಗೇರಿ. ನಾವು ಇಲ್ಲಿಗೆ ಬರೋಕ್ಕೂ ಓಕೆ, ನಿಮ್ಗೆ ಕಂಫರ್ಟ್ ಇದೆ ಗಾಡಿ, ನಮ್ ರಿಲೇಷನ್ ಹೋಗಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ ಅವ್ರು ಫೋನ್ ಮಾಡಿದಕ್ಕೆ ನಾವು ಬರ್ತಾ ಇದ್ವಿ. 9 ಸೀಟ್ ಅವ್ರು ಬುಕ್ ಮಾಡಿದ್ದಾರೆ. ತಿರುಪತಿಗೆ 21 ಸೀಟ್ ಆಗಿದೆ. ತಿರುಪತಿಗೆ ಶೃಂಗೇರಿ ಹರಿಹರಪುರದಲ್ಲೇ ಆಗಿದೆ. ನಮ್ಗೆ ತುಂಬಾ ಅಂದ್ರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬುಕ್ಕಿಂಗ್ ಗಳು ನಡೀತಾ, ಬುಕ್ಕಿಂಗ್ ಫುಲ್ ಇದೆ. ಬುಕ್ಕಿಂಗ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಾಗ ಮಾತ್ರ ನಮ್ಗೆ 4-5 ಸೀಟು 6 ಸೀಟು ಖಾಲಿ ಹೋಗ್ತಿತ್ತು. ಈಗ 1 ಸೀಟು ಖಾಲಿ ಹೋಗ್ತಾ ಇದೆ. ಎಲ್ಲ ಆಲ್ಮೋಸ್ಟ್ ಬುಕ್ಕಿಂಗ್ ಫುಲ್ ಬುಕ್ಕಿಂಗ್ ಆಗ್ತದೆ. ಅಂದ್ರೆ ಈ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೀವು ಈಗ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನೀವು ಕಳೆದ 30-35 ವರ್ಷಗಳಿಂದ ಕೂಡ ಇರುವಂತದ್ದು. ನಿಮ್ಮ ಹಿಂದಿನ ಒಂದು 3 ದಶಕಗಳ ಅನುಭವ ಈಗ ಅದು ಸಂಪೂರ್ಣವಾಗಿ ಇದರಲ್ಲಿ ವರ್ಕೌಟ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ತುಂಬಾ ಏನಂದ್ರೆ ವೆಹಿಕಲ್ ಅಲ್ಲಿ ಎಲ್ಲಾ ಪಳಗಿದ್ದಾರೆ, ಎಲ್ಲರೂ ಪಳಗಿದ್ದಾರೆ ಇದ್ರ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆ ಅಂತ. ಇಲ್ಲ, ನಮ್ದು ಅಲ್ಲಿ ಬ್ಯಾಲೆನ್ಸ್ ಆಗ್ತಿದೆ. ಮಾಡಬೇಕು, ಬಿಡಬಾರ್ದು. ಏನೋ ಒಂದು ಉದ್ಯೋಗ ಮಾಡ್ತಾ ಇದ್ದೀವಿ, ಅದನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಕೂಡ ಬೇರೆ ಬಸ್ಗಳನ್ನ ತರೋ ಪ್ಲಾನ್ ಅಥವಾ ಬೇರೆ ಕಡೆಯಿಂದ ಬರುವ ಪ್ಲಾನ್ಗಳು ಏನಾದ್ರು ಇದೆಯಾ? ಇಲ್ಲ, ಈ ನೆಕ್ಸ್ಟ್ ಒಂದು 50 ಸೀಟರ್ ಸ್ವಲ್ಪ ಮಾಡ್ಬೇಕು ಅನ್ನೋದು, ಹೊಸ ಗಾಡಿ ಮಾಡ್ಬೇಕು ಅನ್ನೋದು. ಈಗಿರುವಂತದ್ದು ಎಷ್ಟು? ಈಗ 35 ಇದೆ. 50 ಸೀಟ್ ಬಿಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ 35 ಆದ್ಮೇಲೂ ಇವ್ರಿಗೆ ಬುಕಿಂಗ್ ಇದೆ. ಈಗ ನಾನು 17ಕ್ಕೆ 62 ಸೀಟ್ ಬುಕಿಂಗ್ ಆಗಿದೆ ಮಂತ್ರಾಲಯಕ್ಕೆ. ಎಲ್ಲ 35ಗೆ ಲಾಸ್ಟ್ ಮಾಡ್ಬಿಟ್ಟಿದ್ದೀನಿ. ನಂಗೆ 50 ಇದ್ ಬಿಟ್ರೆ ರೊಟೇಷನ್ಗೆ ಅನುಕೂಲ ಆಗುತ್ತೆ ಅಂತ 50 ರೆಡಿ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿಯಲ್ಲಿ ರೂಟ್ ವೈಸ್ ನೋಡಿದ್ರೆ ಈಗ ನಿಮ್ಮ ಏನು ಗತ್ತಿಕೆರೆಯಿಂದ ಹೋಗುವಂತಹ ಬಸ್, ಅದು ಮಂತ್ರಾಲಯಕ್ಕೆ ಹೋಗುವಂತ ಬಸ್ ಯಾವ ರೂಟ್ ನ ಮೂಲಕ ಅದು ಪ್ರಯಾಣ ಬೆಳೆಸುತ್ತೆ? ಗತ್ತಿಕೆರೆ ಇದೆ, ಹುಂಚದ ಕಟ್ಟೆ, ಓಕೆ, ಆಮೇಲೆ ಹುಂಚ, ಕೋಣಂದೂರು, ತೀರ್ಥಹಳ್ಳಿ, ಬೆಜ್ಜಳ್ಳಿ, ಶಿವಮೊಗ್ಗ, ಆಮೇಲೆ ಸೀದಾ ಚಿತ್ರದುರ್ಗ, ಬಳ್ಳಾರಿ, ಮಂತ್ರಾಲಯ, ಸೀದಾ ಹಾಗೆ ತೀರ್ಥಹಳ್ಳಿಯಿಂದ ಭಾಗದಿಂದ ಹೊರಡುವಂತ ಏನು ತಿರುಪತಿಗೆ ಹೋಗುವಂತ ಬಸ್, ತಿರುಪತಿಗೆ ಹೋಗುವಂತ ಬಸ್ ರೂಟ್ ಚೇಂಜ್. ತಿರುಪತಿಗೆ ಹೋಗುವಂತ ಬಸ್ ನ ರೂಟ್ ಯಾವುದು? ತಿರುಪತಿ ಹೋಗೋದು ಸೀದಾ ಶೃಂಗೇರಿ, ಹರಿಹರಪುರ, ಮತ್ತೆ ಕೊಪ್ಪ, ಎನ್ಆರ್ಪುರ, ಶಿವಮೊಗ್ಗ, ಸೀದಾ ಚಿತ್ರದುರ್ಗ. ಚಿತ್ರದುರ್ಗದಿಂದ ಸೀದಾ ಇದು ಚಿತ್ತೂರು ಮೇಲೆ ಹೋಗ್ಬಿಡ್ತೀವಿ. ಅದು ರೂಟ್ ಈ ರೀತಿ ಡೈರೆಕ್ಟ್ ತಿರುಪತಿ, ಚಿತ್ತೂರಿಂದ ಡೈರೆಕ್ಟ್ ತಿರುಪತಿಗೆ ಹೋಗುವಂತ. ದೊಡ್ಡಬಳ್ಳಾಪುರದ ಮೂಲಕ ನೀವು ಹೋಗುವಂತ. ನಮ್ಗೀಗ ಬೆಂಗಳೂರಿಂದ ಸೀಟ್ಗಳಿದ್ದಾವೆ ನಮ್ ಗಾಡಿ. ಅವ್ರು ದೊಡ್ಡಬಳ್ಳಾಪುರ ಬಂದು ಇಳ್ಕೊಂತಾರೆ. ಸುಮಾರು ಈ ಭಾಗದಿಂದ ಮಾತ್ರ ಬೇರೆ ಭಾಗದಿಂದಲೂ ಬರ್ತಾರೆ, ಕ್ಯಾಚ್ ಆಗ್ತಾರೆ 100%. ಶೃಂಗೇರಿ ನಮ್ಗೆ ಚಿಕ್ಕಮಂಗ್ಳೂರಿಂದ ನಮ್ ಮಂತ್ರಾಲಯಕ್ಕೆ ಶಿವಮೊಗ್ಗ ಬಂದು ಕಾರ್ ನಿಲ್ಸಿ, ಶಿವಮೊಗ್ಗದಲ್ಲಿ ಕಾರ್ ನಿಲ್ಲಿಸ್ತಾರೆ. ಶಿವಮೊಗ್ಗದಲ್ಲಿ ಕಾರ್ ನಿಲ್ಸಿ ಸೀದಾ ನಮ್ಗೆ ಬಂದು ಕ್ಯಾಚ್ ಆಗ್ತಾರೆ. ಆ ರೀತಿಯಾಗಿ ಹೌದು, ಚಿಕ್ಕಮಂಗ್ಳೂರಿಂದ ತುಂಬಾ ಆಲ್ದೂರು ಆ ಕಡೆ ಭಾಗದಲ್ಲಿ ತುಂಬಾ ಆ ಕಡೆ ಎಲ್ಲ ನಂಗೆ ಕಾಂಟ್ಯಾಕ್ಟ್ ಆಗಿದೆ ಸರ್. ಅಂದ್ರೆ ಈಗ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಮಾರ್ಗಗಳಲ್ಲಿ ಏನಾದ್ರು ಬಸ್ ಬಿಡುವ ಪ್ಲಾನ್ ಅಥವಾ ಯೋಜನೆಗಳೇನಾದ್ರು ಇದೆ ಸರ್. ಆಲ್ರೆಡಿ ನಂಗೆ ಇಂಪಾರ್ಟೆಂಟ್ ಕೊಪ್ಪದಿಂದನೇ ಸ್ಟಾರ್ಟಿಂಗ್ ಮಾಡಿ ಬಾಳೆಹೊನ್ನೂರು, ಚಿಕ್ಕಮಂಗ್ಳೂರು ರೂಟಿ ಬಿಡ್ಬೇಕಂತ. ಆ ಕಡೆ ತುಂಬಾ ಜನ ಇಲ್ಲಿಗೆ ಈ ಕಡೆ ಬರ್ತಿದ್ದಾರೆ. ಅದು ಮತ್ತೆ ಲೇಡೀಸ್ ಜಾಸ್ತಿ ಮಂತ್ರಾಲಯಕ್ಕೆ ತುಂಬಾ ಲೇಡೀಸ್ ಬರ್ತಾರೆ. ಸಿಂಗಲ್ ಸೀಟ್ ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡೋಗಿ ಸರ್, ನೀವು ನಂಬ್ತೀರಾ ಇಲ್ವಾ? ಲೇಡೀಸ್ ಇದೇ ಕೊಪ್ಪದಲ್ಲಿ ಕರ್ಕೊಂಡು ನಾವು ಒಬ್ಬರೇ ಏಜ್ ಆಗಿದೆ, ಒಂದು 60 ಏಜ್ ಆಗಿದೆ, ಅವ್ರಿಗೆ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂದು ನಾವು ಗಾಡಿ ಮೂವ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ನಾ ಹೇಳಿದ್ವಿ ಸೇಫ್ಟಿ ಪರ್ಪಸ್ ತಗೊಳ್ಳೋದಾದ್ರೆ
ಈಗ ಕೆಲವರು ಒಬ್ಬೊಬ್ರು ಬರ್ತಾರೆ, ಕೆಲವರು ವಯಸ್ಸಾದವರು ಬರ್ತಾರೆ, ಅಥವಾ ಏನು ಬೇರೆ ಬೇರೆ ಸಮಸ್ಯೆಗಳಿದ್ದರೂ ಕೂಡ ಬರ್ತಾರೆ. ಅವರಿಗೆಲ್ಲ ನಿಮ್ಮ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ಯಾವ ರೀತಿಯಾದ ಸೇಫ್ಟಿಯಾಗಿ ಹೇಗೆ ಇದು ಮಾಡ್ತೀರಿ ಸರ್? ಈಗ ಬೆಂಗಳೂರಲ್ಲಿ ಮಕ್ಕಳು ಅಲ್ಲೇ ಇರ್ತಾರೆ, ಈ ಕಡೆ ಇವಾಗ ಫೋನ್ ಮಾಡ್ತಾರೆ ನಮ್ಗೆ, ಮನೆಯಿಂದ ಕೊಡ್ತಾರೆ ಫೋನ್ ನಂಬರ್ ನಮ್ದು. ಇವರು ಅವ್ರು ನಮಗೆ ಫೋನ್ ಮಾಡ್ತಾರೆ, ನಮ್ಮಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಏಜ್ ಆಗಿದೆ 60-65 ವರ್ಷ 20 ವರ್ಷ ಆದ್ರೆ ಇದ್ದಾರೆ, ಅವ್ರಿಗೆ ಬಂದು ಮಂತ್ರಾಲಯ ದರ್ಶನ ಮಾಡಿಸಿ ಇಲ್ಲ ತಿರುಪತಿ ದರ್ಶನ ಮಾಡಿಸಿ ಅಂತ ಹೇಳಿ ಹೇಳ್ತಾರೆ. ನಾವು ಅದನ್ನು ಅವ್ರು ಹೇಳೋದಾದ್ಮೇಲೆ ನಮ್ ಜವಾಬ್ದಾರಿ ಇರುತ್ತೆ. ನಾವು ಅವ್ರಿಗೆ ಫುಲ್ ಹೇಳ್ತೀವಿ, ನಮ್ದೇ ರಿಸ್ಕ್. ಅವರಿಗೆ ಯಾವ ಹತ್ತಾರೋ ಅಲ್ಲಿವರೆಗೂ ರಿಸ್ಕ್ ನಮ್ದೇ ಇರುತ್ತೆ. ಈ ಕೊಪ್ಪದಲ್ಲಿ ಹತ್ತಿದ್ರೆ ಕೊಪ್ಪದ ನಮ್ಗೆ ತಂದು ಬಿಡೋದಂಗೂ ನಮ್ದೇ ರಿಸ್ಕ್ ಇರುತ್ತೆ. ಅಷ್ಟು ಜವಾಬ್ದಾರಿ ನಾವು ಸೀದಾ ಕರ್ಕೊಂಡು ಹೋಗಿ ಸರ್ ಅಲ್ಲಿ ದರ್ಶನ ಮಾಡಿಸಿ. ಅವ್ರು ಎಷ್ಟೋ ಜನ ಮಿಸ್ ಆಗೋರಿದ್ದಾರೆ, ಅವ್ರಿಗೆ ನಾವು ಹೊರಡೋಕ್ಕಿಂತ ಮುಂಚೆನೆ ಹೇಳ್ತೀವಿ, ಒಳಗೆ ದಾಟಕ್ಕೆ ನಿಮ್ಗೆ ಎಲ್ಲೇ ಮಿಸ್ ಆದ್ರು ಈ ಪ್ಲೇಸ್ ಮರಿಬೇಡಿ, ಎಲ್ಲೇ ಮಿಸ್ ಆಗಿ ಬಂದ್ರು ಈ ಪ್ಲೇಸ್ ದ್ವಾರದ ಹತ್ರ ನಿಂತು ಬಿಡಿ ಅಂತೇಳಿ ಒಂದು ಪ್ಲೇಸ್ ತೋರಿಸ್ಬಿಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಅವ್ರೆಲ್ಲ ಇವಾಗ ಇಬ್ರು ಲೇಡೀಸ್ ಪಾಪ ತುಂಬಾ ಏಜ್ ಆಗಿದೆ, ತಮಿಳಿಯನ್ಸ್ ಅವರು, ಕೊಪ್ಪ ಕಡೆ ಇಬ್ರು ಮಿಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಜನರಲ್ ಅಲ್ಲಿ ಕ್ಯೂ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ನಾವಿಲ್ಲಿ ಶಾರ್ಟ್ ಕಟ್ ರೂಟ್ ಅಲ್ಲಿ ಇದೆ ಕರ್ಕೊಂಡು ಹೋಗ್ತಾರೆ. ಅವ್ರ ಲೆಕ್ಕ ಏನ್ ಗೊತ್ತಾ, ಹೋಗಿ ಇಲ್ಲಿ ದರ್ಶನ ಮಾಡ್ಕೊಂಡು ಹಂಗೆ ಹೋಗೋದಂತ ಸುಮಾರು ಅರ್ಧ ಭಾಗ ಹೋಗಿದ್ದಾರೆ. ಅಲ್ಲಿಂದ ವಾಪಸ್ ಕರೆದು ಮತ್ತೆ ವಾಪಸ್ ಕರ್ಕೊಂಡು ಈ ಕಡೆ ಏನ್ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ಆದ್ರೂ ಅವರು ಬಂದ್ಮೇಲೆ ಅವ್ರು ಮಕ್ಕಳು ಫೋನ್ ಮಾಡ್ತಿದ್ದಾರೆ ಬೆಂಗಳೂರಿಂದ, ತುಂಬಾ ಚೆನ್ನಾಗಾಯ್ತಂತೆ ಎಲ್ಲ ಹೇಳಿದ್ರು ಅಂತೇಳಿ ನಮ್ಮ ಬಗ್ಗೆ ಸ್ವಲ್ಪ ಖುಷಿ ಆಗುತ್ತೆ ಸರ್ ಅವ್ರು ಫೋನ್ ಮಾಡಿದಾಗ. ಅದೇ ರೀತಿಯಲ್ಲಿ ನೀವು ಕೂಡ ಮಂತ್ರಾಲಯ ತಿರುಪತಿಗೆ ಕೆಲವೊಂದು ನೀವು ಕೂಡ ಬಸ್ಗಳಲ್ಲಿ ವಿಸಿಟ್ ಅನ್ನ ಮಾಡ್ತೀರಾ, ನೀವು ಕೂಡ ಅದೇ ಬಸ್ಸಲ್ಲಿ ಪ್ರಯಾಣವನ್ನ ಬೆಳೆಸಿದ್ದೀರಾ. ಆ ಬೆಳೆಸಿದ ಸಂದರ್ಭದಲ್ಲಿ ಹೇಗಿತ್ತು ಅಂದ್ರೆ, ಒಂದು ಪ್ರಯಾಣಿಕರ ಜೊತೆ ಹೋದ ಸಂದರ್ಭದಲ್ಲಿ ನಿಮ್ ಕೂಡ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಎಲ್ಲವೂ ಕೂಡ ಖುದ್ದಾಗಿ ನೀವೇ ನೋಡಿರುವಾಗ ಯಾವ ರೀತಿ ವ್ಯವಸ್ಥೆಗಳು? ಸರ್ ನಾನೀಗ ಇಲ್ಲಿಂದ ಗಾಡಿ ಹೊರಡ್ಬೇಕಲ್ಲ ಮಂತ್ರಾಲಯಕ್ಕೆ ಎಕ್ಸಾಕ್ಟ್ ಹೋಗ್ಬೇಕಾದ್ರೆ ಗಾಡಿ ಒಳಗೆ ಕೂರ್ತೀನಿ, ಪಾರ್ಟಿಗಳೆಲ್ಲ ಪಿಕಪ್ ಮಾಡಿಸ್ತೀನಿ, ನಾನು ಜೊತೆಲಿ ಹೋಗ್ತೀನಿ. ಕಸ್ಟಮರಿಗೆ ಏನ್ ಬೇಕು ಸರ್, ನಾವೀಗ ಒಂದು ಕಸ್ಟಮರ್ ಸೀದಾ ಕರ್ಕೊಂಡು ಹೋದಾಗ ಒಬ್ಬರೇ ಲೇಡೀಸ್ ಇರ್ತಾರೆ, ಅವರಿಗೆ ವಾಶ್ರೂಮಿಗೆ ಹೋಗ್ಬೇಕಾಗುತ್ತೆ. ನಾವು ಫಸ್ಟ್ ಹತ್ಬೇಕಾದ್ರೆ ಹೇಳ್ತೀವಿ, ಶಿವಮೊಗ್ಗದಲ್ಲಿ ನಿಲ್ಲಿಸ್ತೀವಿ, ಚನ್ನಗಿರಿಯಲ್ಲಿ ನಿಲ್ಲಿಸ್ತೀವಿ, ಚಿತ್ರದುರ್ಗ ನಿಲ್ಲಿಸ್ತೀನಿ ಸರ್. ನಾನು 50 ಕಿಲೋಮೀಟರ್ಗೆ ಸ್ಟಾಪ್ ಕೊಡ್ತಾ ಹೋಗ್ತೀವಿ, ಕೇಳ್ತೀವಿ ಯಾರು ಹೋಗ್ಬೇಕಂತ ಕೇಳ್ತೀವಿ ಲೇಡೀಸಿಗೆ. ಮತ್ತೆ ನಾನು ಗಾಡಿ ಜೊತೆಲೇ ಇರ್ತೀನಿ. ಫುಲ್ ಏನು ಫುಡ್ ಅಲ್ಲಿ ವ್ಯತ್ಯಾಸ ಆಗ್ಬಾರ್ದು, ಇಂಪಾರ್ಟೆಂಟ್ ಫುಡ್ ಆಯ್ತಾ, ಫುಡ್ ಟೀ ಕಾಫಿ ಅವ್ರಿಗೆ ಏನು ಕಡಿಮೆ ಆಗಲ್ಲ ಸರ್. ನಮ್ದು ಸರ್ ನಾವು ಫುಡ್ ಕೊಡ್ತೀವಿ ಅಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ನಾನು ಅದೇ ಕೇಳ್ಬೇಕಂತ ಬಂದೆ. ಒಂದು ಫುಡ್ಡಿನ ವ್ಯವಸ್ಥೆ, ಇನ್ನೊಂದು ಅಲ್ಲಿ ಇರುವಂತ ಸ್ಟೇ ಆಗೋಕೆ ರೂಮಿನ ವ್ಯವಸ್ಥೆ, ಹೋಟೆಲ್ ವ್ಯವಸ್ಥೆ, ಇವು ಯಾವ ರೀತಿಯಾಗಿದೆ? ಫುಡ್ ಯಾವ ಟೈಮಲ್ಲಿ ಕೊಡ್ತಾರೆ, ಏನ್ ಫುಡ್ ಇರುತ್ತೆ, ಜೊತೆಲಿ ಆ ರೂಮಿನ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ? ಸರ್ ಫುಡ್ಡಿಂದು ತಗೊಳೋದಾದ್ರೆ ನಾವು ಏನ್ ಮಾಡ್ತೀವಿ, ಬೆಳಗ್ಗೆ ಹೋಟೆಲ್ ಉಡುಪಿ ಹೋಟೆಲ್ ಅಂತಿದೆ, ಆ ಹೋಟೆಲ್ಗೆ ಬಿಡ್ತೀವಿ. ಆ ಹೋಟೆಲ್ ಫುಲ್ ಏನ್ ಬೇಕಾದ್ರೆ ಅನ್ಲಿಮಿಟ್ ಟಿಫನ್, ಅವ್ರು ಏನ್ ಬೇಕಾದ್ರೆ ಆರ್ಡರ್ ಮಾಡ್ತೀವಿ ನಾವು, ಆ ತರ ಫುಡ್. ಮಧ್ಯಾಹ್ನ ಅಲ್ಲ ಮಾರ್ನಿಂಗ್ ಮಧ್ಯಾಹ್ನ ದೇವಸ್ಥಾನದಲ್ಲೇ ಮಾಡ್ತಾರೆ. ಸಂಜೆ ನಾವು ಅಲ್ಲೇ ಬಿಡ್ತೀವಿ, ಉಡುಪಿ ಹೋಟ್ಲಲ್ಲೇ ಬಿಡ್ತೀವಿ, ಅಲ್ಲಿ ಊಟಕ್ಕೆ ಬಿಡ್ತೀವಿ. ಅಲ್ಲಿ ಫುಲ್ ಫುಡ್ ಚೆನ್ನಾಗಿರೋದ್ರಿಂದ ನಾವು ಬಿಡ್ತಿದೀವಿ ಅಲ್ಲಿ. ಅಲ್ಲಿ ಏನು ಈಗ ನಾವು ಏನ್ ಮಾಡ್ತೀವಿ, ಫುಡ್ ಕೊಡ್ತೀವಿ ಅಂತ ಹೇಳ್ತೀವಿ. ಈಗ ಅಲ್ಲಿ ಬಿಸಿಲು ಭಾರಿ ಇದೆ, ಆ ಉದ್ದೇಶಕ್ಕೆ ಏನ್ ಮಾಡ್ತಾರೆ, ನೀರ್ ಕೇಳ್ತಾರೆ. ಈಗ 2 ಲೋಟ 2 ಗ್ಲಾಸ್ ಬಿಸ್ಲೇರಿ ಕೊಡಿ ಅಂತಾರೆ, ಅದು ನಮ್ ಲೆಕ್ಕಕ್ಕೆ ಬೀಳುತ್ತೆ. ನಾವು ಆಗಲ್ಲ ಅಂತ ಹೇಳಕ್ ಬರಲ್ಲ, ಕೊಡಿ ಒಂದು ಅವ್ರು ಹಿಡ್ಕೊಂಡು ಗಾಡಿಗೆ ಹತ್ತಿದ್ರು ಕೊಡಿ, ಯಾವ್ದಕ್ಕೂ ಇಲ್ಲ ಅಂತ ನಾವು ಹೇಳಲ್ಲ. ಆತರ ವ್ಯವಸ್ಥೆ ಫುಡ್ ಇದ್ರಲ್ಲಿ ಏನು ರೂಮಿನ ವ್ಯವಸ್ಥೆ. ನಾವು ಹೋದ ತಕ್ಷಣ ಸರ್ 6 ಜನ ಇರೋಂಥದ್ದು ರೂಮಿನ ವ್ಯವಸ್ಥೆ ಇದೆ, 6 ಜನ ಮಲಗಬಹುದು. ಅದ್ರಲ್ಲಿ ನಾವೇನ್ ಮಾಡ್ತೀವಿ, ರೂಮಿಗೆ ಬಿಡ್ತೀವಿ. ಮಾರ್ನಿಂಗ್ ಬಿಟ್ರೆ ರಾತ್ರಿ 9 ಗಂಟೆ ತನಕ ರೂಮ್ ನಮ್ಗೆ ಇರುತ್ತೆ. ಎಲ್ಲ ಫ್ರೆಶ್ ಅಪ್ ಆಗ್ತಾರೆ, ಮಧ್ಯಾಹ್ನ ರೆಸ್ಟ್ ಮಾಡೋಕ್ಕೂ ಆಗುತ್ತೆ. ರೂಮು ಹೈಫೈ ಇದೆ ಸರ್, ಅದ್ರಲ್ಲಿ ಏನು ಹಳೆ ಬಿಲ್ಡಿಂಗ್ ಏನಲ್ಲ, ದೇವಸ್ಥಾನದ ಆಪೋಸಿಟ್ ಅಲ್ಲಿ ಅಲ್ಲೇ ಬರುತ್ತೆ, ಹತ್ರ ನಿಯರ್ ಇದೆ. ಈಗ ಏಜ್ ಆದವರಿಗೆ ದೇವಸ್ಥಾನಕ್ಕೆ ಹೋಗಿ ರೂಮಿಗೆ ಹೋಗಿ ಬರಕ್ಕೆ ಆ ಉದ್ದೇಶಕ್ಕೆ ಹತ್ರನೇ ಮಾಡಿ. ಸರ್ ಈಗ ಮುಂದಿನ ದಿನಗಳಲ್ಲಿ ಇರುವಂತಹ ಗ್ರಾಹಕರುಗಳಾಗಿರ್ಬೋದು, ಇಲ್ಲಿ ಬರೋದು ಭಕ್ತಾದಿಗಳು, ಪ್ರವಾಸಿಗರು ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ಏನ್ ನಿರೀಕ್ಷೆ ಮಾಡಬಹುದು ಸರ್? ಇನ್ನು ನಾವು ಶಿರಡಿ ಇಟ್ಟಿದ್ದೀನಿ ಆಲ್ರೆಡಿ, ಶಿರಡಿಗೆ ಹೋಗ್ಬೇಕು. ಶಿರಡಿ ಸುಮಾರು ಜನ ಫೋನ್ ಮಾಡ್ತಾರೆ, ನಮ್ಗೆ ಸೀಟ್ ಏನ್ ಗೊತ್ತಾ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಪಿಚ್ ಬರ್ಬೇಕು ಸರ್. ಸುಮ್ಮನೆ ಒಟ್ಟು ಬಿಟ್ಟು ಕಳ್ಸಕ್ಕಾಗಲ್ಲ, ಅದು ಮಹಾರಾಷ್ಟ್ರ ಎಲ್ಲ ಹೋಗ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಕಾಶಿ ಕೇಳ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನೆಕ್ಸ್ಟ್ ನೋಡ್ಬೇಕು, ಕಾಶಿಗೆ ಇಡಬೇಕು ಅನ್ನೋದೊಂದು ಪ್ಲಾನ್ ಇದೆ. ಕಾಶಿಗೆ ಹೋಗಿ ಒಂದು ವ್ಯವಸ್ಥೆ ಮಾಡಿ, ಅಯೋಧ್ಯೆ ಕಾಶಿ ಆ ಕಡೆ ಬಿಡ್ಬೇಕು ಅನ್ನೋದೊಂದು ಚಾನ್ಸಸ್ ಇದೆ. ಫಸ್ಟ್ ಅದನ್ನ ನೋಡ್ಬೇಕನ್ನೋದು ಭಾರಿ ಇದೆ, ಆ ಕಡೆ ಭಾರಿ ಡಿಮ್ಯಾಂಡ್ ಇದೆ. ಕಾಶಿಗೆ ಬಿಡಿ, ಇದು ತುಂಬಾ ಚೆನ್ನಾಗಿದೆ, ನಮ್ಗೆ ಗಾಡಿ ಒಂದ್ ಗಾಡಿ ಆ ಕಡೆಗೆ ಬಿಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸರ್ ಒಂದು ಬಿಸ್ನೆಸ್ ಅಂತ ಬಂದಾಗ ಲಾಸು ಲಾಭ, ಪ್ರಾಫಿಟ್ ಲಾಸ್ ಎಲ್ಲವೂ ಕೂಡ ಇದ್ದಿರುತ್ತೆ. ಹಾಗೆ ಈ ಒಂದು ಟ್ರಾವೆಲ್ ಬಿಸ್ನೆಸ್ ಈಗ ಈ ಒಂದು ಪ್ಯಾಕೇಜ್ ಶುರು ಮಾಡಿದ ನಂತರ ಯಾವ ತರ ಲಾಸ್ ಆಗಿರುವಂತದ್ದು ಏನಾರಿದೆಯಾ? ನಮ್ದು ಹೊಸ ಗಾಡಿ ಆಗಿದ್ರಿಂದ ಏನು ಇಲ್ಲಿವರೆಗೆ ಏನು ತೊಂದರೆ ಇಲ್ಲ. ಡ್ರೈವರ್ ಅಷ್ಟೇ ಒಳ್ಳೆ ಜನ ಇದ್ದಾರೆ, ಡ್ರೈವರ್ ಬಗ್ಗೆ ಏನು ಮಾತಾಡೋದಿಲ್ಲ. ಡ್ರೈವರ್ ಒಬ್ರು ಕೊಪ್ಪದವ್ರು ಇದ್ರು,
ಅವ್ರು ಸ್ಪೇರ್ ಮಾಡ್ತಾ ಇದ್ದಾರೆ, ಕುಮಾರ್ ಅಂತ. ಮತ್ತೊಬ್ಬ ಆನಂದ್ ಅಂತಿದ್ದಾರೆ, ರಿಪ್ಪನ್ಪೇಟೆಯವರು. ಇಲ್ಲಿ ಲೋಕಲ್ ಪ್ರದೀಪ್ ಅಂತಿದ್ದಾರೆ. ಅಡ್ಡಿಲ್ಲ, ತೊಂದರೆ ಇಲ್ಲ ನಮಗೆ. ಡ್ರೈವರ್ಗೆ ಏನು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಏನು ಗಾಡಿ ತೊಂದರೆ ಕೊಟ್ಟಿಲ್ಲ, ಕೊಡೋದು ಬೇಡ. ಈಗ ಅದೇ ರೀತಿಯಲ್ಲಿ ಈಗ ನೀವು ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಈಗ ಒಂದು ಹಂತಕ್ಕೆ ಈಗ ನೀವು ಸಕ್ಸಸ್ ಅನ್ನ ಕಾಣ್ತಾ ಇದ್ದೀರಾ. ಈ ಟೈಮಲ್ಲಿ ಆ ಗ್ರಾಹಕರುಗಳಿಗಾಗಿರ್ಬೋದು ಅಥವಾ ಮುಂದೆ ಬರುವಂತಹ ಪ್ರವಾಸಿಗರ ಭಕ್ತಾದಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಸರ್, ನಾನು ಆಲ್ಮೋಸ್ಟ್ ನನ್ನ ನಂಬರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಗೂ ಉಂಟು. ಈಗ ಆಲ್ರೆಡಿ ನನ್ನ ಹತ್ರ ಕಸ್ಟಮರ್ ಇರುತ್ತೆ. ಸಾಧಾರಣ 1700 ಕಸ್ಟಮರ್ ಫೋನ್ ನಂಬರ್ ನಮ್ಮ ಇದರಲ್ಲಿ ಇದೆ. ಹೌದು, ಸರ್ ನೀವೀಗ ಏನೇ ಒಂದು ಹಾಕಿದ್ರು, ನಮ್ಮ ಇದ್ರದ್ದು ಅನ್ನಪೂರ್ಣೇಶ್ವರಿ ಗಾಡಿ ಏನಾದ್ರು ಹಾಕಿದ್ರು, ನಾವು ರಿಪೀಟ್ ಅವ್ರಿಗೆ ಹಾಕ್ತೀವಿ. ಸರ್ ಹೀಗಿದೆ ಹಿಂಗೆ ಬಂದಿದೆ ಅಂತ. ಆದ್ರಿಂದ ನಾವು ಮುಂದೆ ಕಸ್ಟಮರಿಗೆ ನಾವು ಹೇಳೋದಷ್ಟೇ, ನಮ್ಗೊಂದು ಸಹಕಾರ ಕೊಡಿ, ಫಸ್ಟ್ ಮಾಡ್ತಾ ಇದ್ದೀವಿ. ಸಹಕಾರ ಕೊಡಿ, ನಿಮ್ಮಿಂದ ಸಹಕಾರ ಕೊಟ್ಟಾಗ ನಮ್ಗೆ ಅವರಿಗೂ ಒಂದು ನಾವು ಏನಾದ್ರು ಹೆಲ್ಪ್ ಮಾಡ್ಬೋದು. ಕಡಿಮೆ ಬಜೆಟ್ ಸರ್, ಇದು ಕಡಿಮೆ ಬಜೆಟ್ ಸರ್. ನೀವು ಬೇರೆ ಗಾಡಿಗಳಿಗೂ ನಮ್ಮ ಗಾಡಿಗೂ ಟ್ಯಾಲಿ ಮಾಡಿದ್ರೆ ನಮ್ಗೆ ಫುಡ್ಡಿಂದು ಸರ್, ನಮಗೆ ಮಂತ್ರಾಲಯ ಹೋಗಿದ್ದು ನಮ್ಗೆ ಒಂದು ಸೀಟ್ ಮೇಲೆ 1,000 ರೂಪಾಯಿ ಸಿಗುತ್ತೆ. ಎಲ್ಲ ಫುಡ್ ರೂಮಿಗೆ ಹೋಗುತ್ತೆ. 2,500 ರೂಪಾಯಿ ರೂಮು. ಮತ್ತೆ ಸಣ್ಣ ಅಲ್ಲಿ ಆ ಕಡೆ ಎಲ್ಲ ಸ್ವಲ್ಪ ಗಲೀಜು ಜಾಸ್ತಿ, ಎಲ್ಲಿ ಮಂತ್ರಾಲಯ ಸೈಡ್. ಅದು ಆಲ್ಮೋಸ್ಟ್ ಸರ್ ನಾವು ಹೈಫೈ ಒಳ್ಳೆ ಹೋಟೆಲ್, ಹೊಸ ಬಿಲ್ಡಿಂಗು, ನಾವು ಫೋನ್ ಮಾಡಿದ್ರೆ ಸಾಕು, ನಮ್ದು 10-15 ರೂಮ್ ಬುಕ್ ಆಗ್ಬಿಡ್ತೇವೆ. ಹೌದು, ಮತ್ತೆ ಮೇಲೆ ಅಫ್ಟಿಯರು ತಗೊಳಲ್ಲ ನಾವು, ಕೆಳಗಡೆನೆ ಬೇಕು. ಏಜ್ ಆದವ್ರಿಗೆ ಮೇಲೆ ಹತ್ತಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಈ ಕೆಳಗಡೆನೆ ಬೇಕು ಅಂತೇಳಿ ಫಿಕ್ಸ್ ಮಾಡಿಬಿಡಿ. ಅದೇ ರೀತಿಯಲ್ಲಿ ಸರ್, ಕೊನೆಯದಾಗಿ ಹೇಳೋದಾದ್ರೆ ನಿಮ್ಮೊಂದು ಸಂಸ್ಥೆಯ ಬಗ್ಗೆ ಆಗ್ಬಹುದು ಅಥವಾ ನಿಮ್ಮೊಂದು ಪ್ಯಾಕೇಜ್ ಕುರಿತಾಗಿ, ನಿಮ್ಮೊಂದು ಸಂಸ್ಥೆ ಎಲ್ಲ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಸರ್, ನಮ್ಗೆ ಇದೇನಿಲ್ಲ ವಿಶೇಷ. ಏನಂದ್ರೆ ನಮ್ಗೆ ಈಗ ಸಮಸ್ಯೆ ಅಂದ್ರೆ ನಮ್ ಕಸ್ಟಮರ್ ಬೇಕು. ಕಸ್ಟಮರ್ ಇದ್ರೆ ನಮ್ದು ಗಾಡಿ ರನ್ ಆಗುತ್ತೆ ಸರ್. ಕಸ್ಟಮರ್ ಬರಬೇಕು, ಅವರಿಗೆ ಯಾವುದೇ ಪಿನ್ ಪಾಯಿಂಟ್ ನೋವಾಗ್ದಿದ್ದಂಗೆ ಕರ್ಕೊಂಡೋಗಿ ಕರ್ಕೊಂಡ್ಬರೋ ಜವಾಬ್ದಾರಿ ನಮ್ದು. ಅಷ್ಟರವರೆಗೂ ನಾವು ವ್ಯವಸ್ಥೆ ಮಾಡಿದ್ವಿ. ಡ್ರೈವರಿಗಾಗಲೇ ನಮ್ಮ ಮ್ಯಾನೇಜರ್ ಎಲ್ಲರಿಗೂ ಹೇಳ್ತೀವಿ, ಕಸ್ಟಮರ್ನ ಚೆನ್ನಾಗಿ ಇಟ್ಕೊಳ್ಳಿ, ಅವ್ರು ಏನ್ ಕೇಳ್ತಾರೋ ಕೊಡಿ. ಸರ್, ನೀವು ನಂಬ್ತೀರ ನೀವು ಸ್ಟಾಕ್ ಇಟ್ಟಿದ್ದೀರಿ ನೋಡಿ, ಎಲ್ಲರೂ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಬಂದ್ರೆ ಚಾಕ್ಲೇಟ್ ಕೊಡಿ, ಗಾಡಿಯೆಲ್ಲ ಇಟ್ಬಿಟ್ಟಿದ್ವಿ ಸ್ಟಾಕ್. ಚಾಕ್ಲೇಟ್ಗಳು ಕೊಡಿ, ಗೇಮ್ಸ್ ಆಟ ಆಡ್ತೀವಿ ಒಳಗಡೆ, ಬೇಜಾರಾಗಬಾರ್ದು. ಅವ್ರು ಏನ್ ಫಿಲ್ಮ್ ಹಾಕಿ ಅಂತಾರೆ, ಫಿಲ್ಮ್ ಹಾಕಿ, ಆ ಟೈಪ್ ಯಾವುದಕ್ಕೂ ಕಡಿಮೆ ಬೇಡ. ಹಾಗಾಗಿ ನಮಗೆ ಹೇಳ್ತಾ ಇರೋದಂದ್ರೆ ನಮ್ಗೊಂದು ಸಪೋರ್ಟ್ ಮಾಡಬೇಕು. ಆದಷ್ಟು ನಿಮ್ ಕಡೆಯಿಂದನೂ ಬರಬೇಕು, ಪಬ್ಲಿಕ್ ಇಂದನೂ ಬರಬೇಕು ಸರ್. ಇದೊಂದು ತುಂಬಾ ಒದ್ದಾಟ ಮಾಡ್ತೀವಿ. ಮತ್ತೆ ನಮಗೆ ಟ್ಯಾಕ್ಸು ಈಗ ಆಂಧ್ರ ಅದು 15,000 ಕಟ್ಟಬೇಕು. ಒಂದು ಟ್ರಿಪ್ ಹೋದ್ರೂ 15,000 ಕಟ್ಟಬೇಕು. ಇಲ್ಲಿಗೂ ಅಷ್ಟೇ, ತಿರುಪತಿಗೂ ಹಾಗೆ. ನಮ್ಗೀಗ ಸೀಟ್ ಕಡಿಮೆ ಮಾಡ್ಕೊಂಡು ಆಚೆಗೆ ದಾಟಕ್ಕೆ ಬರಲ್ಲ, ಆ ಕಡೆ ದಾಟಕ್ಕೆ ಬರಲ್ಲ. ನಾವು 15,000 ಕಟ್ಟೆ ಹೋಗ್ಬೇಕು ಆ ಕಡೆ. ಆದ್ರಿಂದ ನಮ್ಗೆ ಆದಷ್ಟು ನಮ್ಗೆ 100% ಸರ್, ನಂಗೆ ಅದರಲ್ಲಿ ಮೋಸ ಇಲ್ಲ. ಶೃಂಗೇರಿ ಕೊಪ್ಪ ಸೈಡ್ ಸರ್ ನಂಗೆ ಪಕ್ಕ ಖುಷಿಯಾಗಿದೆ. ಅದಕ್ಕೋಸ್ಕರ ನಾನು ಕೊಪ್ಪದಿಂದ ಚಿಕ್ಕಮಂಗ್ಳೂರು ರೂಟಲ್ಲಿ ಬಿಡ್ಬೇಕು ಅನ್ನೋದೊಂದು ಆಸೆ ಇದೆ. ಚೆನ್ನಾಗಿದೆ ಆ ಕಡೆ, ಹಾಗಾಗಿ ಆ ಕಡೆ ಬಿಡ್ಬೇಕಂತಿದ್ವಿ. ಎಲ್ಲ ತೀರ್ಥಹಳ್ಳಿ ಅಡ್ಡಿಲ್ಲ. ಈಗ ನಾಳೆಗೆ ತೀರ್ಥಹಳ್ಳಿಯಿಂದ 20-27 ಸೀಟ್ ಬುಕ್ ಆಗಿದೆ ಮಂತ್ರಾಲಯಕ್ಕೆ. ಹೌದೌದು, ತೀರ್ಥಹಳ್ಳಿ ಕಡೆ, ಇಲ್ಲಿ ಕರ್ತಿಕೆರೆ ಆ ಕಡೆ ಎಲ್ಲಾ ಭಾಗದವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತೇವೆ. ನಾವು ಇದೇ ರೀತಿಯೇ ಕಾಶಿ ಆ ಕಡೆಗೆಲ್ಲ ಕರ್ಕೊಂಡು ಹೋಗ್ತೀವಿ, ಅಯೋಧ್ಯೆ ಕಾಶಿಗೆಲ್ಲ ಕರ್ಕೊಂಡು ಹೋಗ್ತೀವಿ. ಮತ್ತೆ ಸರ್, ತಮಿಳ್ನಾಡಿಗೆ ಈಗ ರೆಡಿ ಮಾಡ್ತಾ ಇದ್ದೀವಿ ಪ್ಯಾಕೇಜ್. ಅದು ತಮಿಳ್ನಾಡಲ್ಲಿ ಸಾಧಾರಣ 1-2-3 ದಿನ ಪೂರೈಸಲ್ಲ. ಕಡಿಮೆ ಅಂದ್ರೆ ಒಂದು 7 ದಿನ 8 ದಿನ ಬೇಕು. ಪ್ಯಾಕೇಜ್ ಜಾಸ್ತಿ ಆಗುತ್ತೆ. ಅವ್ರು ಹೋಗಿ ಬಂದರೆ ನೆಕ್ಸ್ಟ್ ನಮ್ಗೆ ಪ್ಯಾಕೇಜ್ ಇದ್ರೆ ಹೇಳಿ, ನಾವು ಬರ್ತೀವಿ ಅಂತ ಹೇಳಿ ಫೋನ್ ಮಾಡ್ತಾರೆ. ಅವರಿಗೋಸ್ಕರ ನಾವು ಇಟ್ಟಿದ್ದೀವಿ ಸರ್, ತಮಿಳ್ನಾಡಿಗೆ ಒಂದು ರೆಡಿ ಮಾಡ್ತಾ ಇದ್ದೀವಿ ಸರ್. ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೀವು ಪ್ರಾರಂಭ ಮಾಡಿದ ಉದ್ದೇಶ ಆಗಿರ್ಬೋದು, ತಿರುಪತಿ ಹಾಗೂ ಮಂತ್ರಾಲಯಕ್ಕೆ ಯಾವ ರೀತಿಯಾದ ಪ್ಯಾಕೇಜ್ ವ್ಯವಸ್ಥೆ ಇದೆ, ಅಲ್ಲಿಗೆ ಹೋದಂತವ್ರಿಗೆ ರೂಮಿನ ವ್ಯವಸ್ಥೆ ಆಗಿರ್ಬೋದು, ಏನು ಊಟೋಪಚಾರದ ವ್ಯವಸ್ಥೆಗಳಾಗಿರ್ಬೋದು, ಹಾಗೆ ಜೊತೆಲಿ ದೇವರ ದರ್ಶನವನ್ನು ಯಾವ ರೀತಿಯಾಗಿ ಮಾಡಿಸ್ತೀರಾ, ಅಲ್ಲಿ ನಿಮ್ಮವರೇ ಆಗಿರುವಂತಹ ಗೈಡ್ಗಳು ಇರುವ ವಿಚಾರ ಆಗಿರ್ಬೋದು, ಹಾಗೆ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಭಾಗದಿಂದ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ತೀರ್ಥಹಳ್ಳಿ ಸುತ್ತಮುತ್ತಲಿನ ಭಾಗದಿಂದ ಹೋಗುವಂತವ್ರಿಗೆ ಯಾವ ರೀತಿಯ ಫೆಸಿಲಿಟಿಗಳು ಮತ್ತೆ ರೂಟ್ನ ವ್ಯವಸ್ಥೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಅನ್ನಪೂರ್ಣೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮಾಲೀಕರಾಗಿರುವಂತಹ ಶ್ರೀಯುತ ದಿನಕರ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.